ಇದು ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ಒಂದು ಕಾಲದಲ್ಲಿ ನೂರಾರು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ಜೀವನ ರೂಪಿಸ್ಕೊಟ್ಟಂಥ ಸ್ಕೂಲ್ಗಳು ಇವತ್ತು ವಿದ್ಯಾರ್ಥಿಗಳಿಂದನೇ ಮುಚ್ಚ ಸ್ಥಿತಿಗೆ ಬಂದಿದ್ದಾವೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸನಗರಕ್ಕೆ. ನಾನು ಆಡಿ ಬೆಳೆದಂಥ ಸ್ಕೂಲು. ನಾನಿರೋ ಟೈಮಲ್ಲಿ ಆಲ್ಮೋಸ್ಟ್ 300 ಜನ ಸ್ಟೂಡೆಂಟ್ಸ್ ಇದ್ದರು. ಬಟ್ ಇವಾಗಿರೋದು 2 ಜನ ಸ್ಟೂಡೆಂಟ್ಸು, ಅದೂ ಟೀಚರ್ ಇಲ್ಲ. ನಾವು ಅವಾಗ ಪ್ರೇಯರ್ ಮಾಡ್ತಿದ್ದಂಥ ಜಾಗ ಇದು. ಎಲ್ಲ ಬಿಲ್ಡಿಂಗು ಕ್ಲೋಸ್ ಮಾಡೋರೆ. ಈಗ ಹೆಂಗಾಗೈತೆ ಗುರು ಸ್ಕೂಲ್ ಇದು. ಅಕ್ಕ ತಮ್ಮ ಇಬ್ಬರೇ ಸ್ಕೂಲಲ್ಲಿ, ಅಕ್ಕ ತಮ್ಮ ಇಬ್ಬರೇ. ಒಂದು ಟೈಮಲ್ಲಿ ಮಕ್ಕಳ ಧ್ವನಿ ಆಟದಿಂದ ತುಂಬಿ ಶಾಲೆ. ಇವತ್ತು ಶಾಲೆ ಕಟ್ಟಡಗಳೆಲ್ಲ ಬಿರುಕುಬಿಟ್ಟಿದ್ದಾವೆ. ಹಾಂ, ಹೌದಾ ಗೈಸ್, ಇದು ನಮ್ಮದು 1ನೇ ಕ್ಲಾಸ್ ಸ್ಕೂಲು. ಆ್ಯಕ್ಚುಲಿ ನಮ್ಗೆ ಅವಾಗ ಬೆಂಚ್ ಇರಲಿಲ್ಲ ಗುರು ಕೂತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ಕೆಳಗಡೆ ಕೂತ್ಕೊಳ್ತಾಯಿದ್ವಿ. ಈ ಥರ ಒಂದು ಮನೆ ಹಾಕ್ಬಿಟ್ಟು ಕೂರಿಸ್ತಾಯಿದ್ರು ಕೆಳಗಡೆ. ಆದರೆ ಇವಾಗ ಹುಡುಗರಿಲ್ದಾನೆ ಅದನ್ನು ಕ್ಲೋಸ್ ಮಾಡೋರು, ಕ್ಲಾಸ್ ರೂಮ್ ಎಲ್ಲ ಕ್ಲೋಸ್ ಮಾಡೋರು. ಇದು ಅವಾಗಿನ ನಮ್ಮ ಕ್ಲಾಸ್ ವಾಶ್ರೂಮು. ಬನ್ನಿ ಇವಾಗ ಹೆಂಗೈತೆ ನೋಡೋಣ. ಇದು ಯಾವುದೋ ದೆವ್ವದ ಮನೆ ಇದ್ದಂಗೆ ಐತೆ. ನಮ್ಮ ಸ್ಕೂಲ್ ಫುಲ್ಲು ದೆವ್ವದ ಮನೆ ಆಗ್ಬಿಟ್ಟೈತೆ ಇವಾಗ. ಮೆಮೊರಿ ಹೆಂಗೈತೆ, 15 ವರ್ಷ ಆಯಿತು. 15ಅಲ್ಲಿ 2009 ನಾನು ಔಟ್ಪುಟ್ ಆಗಿದೆ ಇಲ್ಲಿ. 9 ಅಂದರೆ 17 ವರ್ಷ ಆಯಿತು. ಎಲ್ಲ ಗ್ರೌಂಡ್ ಇತ್ತು, ಇಲ್ಲೆಲ್ಲ ಸ್ಕೂಲ್ ಗ್ರೌಂಡು. ಹಿಂದೆ ಎಲ್ಲ ಆಟ ಆಡ್ತಿದ್ವಿ. ಇವಾಗೆಲ್ಲ ಫುಲ್ಲು ಸತ್ತೆ ಬೆಳೆದು ಈ ಥರ ಆಗ್ಬಿಟ್ಟೈತಿ, ಈ ರೇಂಜಿಗೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡ್ತಿರೋದು ಹಿಂಗೇನೆ. ಒಂದೊಳ್ಳೆ ಟೀಚರ್ ಇಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟು ಒಂದೊಳ್ಳೆ ಕ್ವಾಲಿಟಿ ಎಜುಕೇಷನ್ ಇಲ್ಲ. ಆ್ಯಕ್ಚುಲಿ ನಮ್ಮ ಹಳ್ಳಿಯವ್ರಿಗೆ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳ್ಸೋಕೆ ಇಷ್ಟ. ಬಟ್ ಈ ಥರ ಇದ್ದರೆ ಯಾರು ತಾನೇ ಕಳಿಸ್ತಿದ್ರು. ಇದು ನಮ್ಮ ಅಡುಗೆ ಮನೆ ಹೆಂಗೈತೆ ನೋಡಿ, ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗೆ ಐತೆ. ಹೆಂಗಾಗೈತೆ ನೋಡಿ ಗೈಸ್. ನಮ್ಮದು ಕ್ಲಾಸ್ ರೂಮ್ ಐತೆ, ಅದೊಂದು ಕಿಟಕಿ ಓಪನ್ ಆಗೈತೆ. ನೋಡೋಣ ಹೆಂಗಾಗೈತೆ ಅಂತ. ಅವಾಗ ಕ್ಲಾಸಲ್ಲಿ ಏನಾದರೂ ಗಲಾಟೆ ಮಾಡಿದಿದ್ರೆ ಬೋರ್ಡ್ ಮೇಲೆ ನಮ್ಮ ನೇಮ್ ಬರೆಯೋರು, ನಮ್ಮ ಸರ್ ಬಂದು ವೃತ್ತ ಕೊಡೋರು ಗುರು. ಆದರೆ ಇವಾಗ ಸ್ಟೂಡೆಂಟ್ಸ್ ಬದಲು ಬಾವಲಿಗಳು, ಜಡಗಳು ವಾಸಿಸ್ತವೆ. ಈ ಥರ ಇದ್ರೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಗುರು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಕ್ಕೆ. ಆಗೈತೆ ನೋಡಿ. ನಾನಿರೋದು ಇಷ್ಟಾರು ಆಯ್ತು. ಇಷ್ಟದು ಮುಚ್ಚ ಹೋಗಿರೋದು, ಇಷ್ಟದು ಮುಚ್ಚ ಹೋಗಿರೋದು. ಇದೊಂದು ವರ್ಷ ಆಮೇಲೆ ಕ್ಲೋಸ್ ಮಾಡ್ತಾರೆ. ಇವರಿಬ್ಬರು ಔಟ್ಪುಟ್ ಆದ್ರೆ ಹೋಗಿತ್ತು. ಆಗ್ಲಿಂದ ಬೆಲ್, ಅದೊಂದು ಬೆಲ್ಲು, ಆ ಬೆಲ್ಲೊಡೆಯಕ್ಕೆ ಕಿತ್ತಾಡ ಹೋಗುರು. ಹೆಂಗಾಗೈತೆ ಅಪ್ಪ. ನಿಜವಾಗ್ಲೂ ನಮ್ಮ ಸ್ಕೂಲ್ ನೋಡಿ ಹೆವಿ ಬೇಜಾರಾಗೋಯ್ತು. ಏನು ಅರ್ಧ ಕಿಲೋಮೀಟ್ರ್ ಐತೆ ಡೈಲಿ ನಡ್ಕೊಬರೋದು. 1 to 7th, 8th ಅಲ್ಲಿ ರಾಮನಾಥಪುರದಲ್ಲಿ. ಹೆಂಗಿತ್ತು ನಮ್ಮ ಸ್ಕೂಲು, ಸಖತ್ತಾಗಿತ್ತು ಫಸ್ಟು. ಇವಾಗ ಏನು ಒಳ್ಳೆ ಪಾಳು ಬಿದ್ದಿರೋ ಮನೆ ಥರ ಮಾಡಿಬಿಟ್ಟವ್ರೆ.